ಸಾಮಾನ್ಯವಾಗಿ ಎಲ್ಲಾರ ಅಡುಗೆ ಮನೆಯಲ್ಲಿ ಬರುವಂತಹ ಸಮಸ್ಯೆಗಳಲ್ಲಿ ಒಂದು ಅಂದ್ರೆ ಈ ರೀತಿ ಅಕ್ಕಿಯಲ್ಲಿ ಸುರ್ಬಿ ಆಗೋದು ಅಥವಾ ಚಿಕ್ಕ ಚಿಕ್ಕ ಹುಳುಗಳಾಗೋದು ಅಲ್ವಾ. ಇದನ್ನ ತುಂಬಾ ಸುರ್ಬಿ ಆದ್ಮೇಲೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅಕ್ಕಿ ಅಂತೂ ನಮಗೆ ಹಾಳು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಸುರ್ಬಿ ಆಗದೆ ಇರೋ ರೀತಿಯಲ್ಲಿ ಹೇಗೆ ನಾವು ಅಕ್ಕಿಯನ್ನ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನ ಕೆಲವಷ್ಟು ಟಿಪ್ಸ್ಗಳನ್ನ ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗಿರುವಂತದ್ದು, ನಾನು ಯಾವಾಗಲೂ ಮಾಡುವಂತಹ ಟಿಪ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಯಾವ್ಯಾವ ಟಿಪ್ಸ್ ಇದೆ ಹೇಳೋದನ್ನ ನೋಡ್ತಾ ಹೋಗೋಣವಾ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟಿಪ್ ಏನಂದ್ರೆ, ನಾವು ಅಕ್ಕಿ ಹಾಕುವಂತಹ ಡಬ್ಬಿಯನ್ನ ಯಾವಾಗಲೂ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಬಿಸಿಲಲ್ಲಿ ಒಣಗಿಸಿ ಅದರಲ್ಲಿ ಅಕ್ಕಿ ಹಾಕಿಟ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಅದರಲ್ಲಿ ಒಂದು ಸ್ವಲ್ಪ ತೇವಾಂಶ ಮಾಯಿಶ್ಚರ್ ಇದ್ರೂ ಬೇಗ ಅಕ್ಕಿ ಹಾಳಾಗುತ್ತೆ. ಮತ್ತೆ ಸೆಕೆಂಡ್ ಟಿಪ್ ಏನಂದ್ರೆ, ಈ ರೀತಿ ನೋಡಿ ಒಂದಿಷ್ಟು ಗೇರ್ ಬೀಜ ಅಂತ ಹೇಳ್ತೀವಿ ಅಲ್ವಾ, ಸಿಪ್ಪೆ ಸಮೇತವಾಗಿರುವಂತಹ ಗೇರ್ ಬೀಜನ ನಾವು ಅಕ್ಕಿಯಲ್ಲಿ ಈ ರೀತಿ ಡಿಪ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ದಿನಗಳವರೆಗೆ ಅಕ್ಕಿನ ಸ್ಟೋರ್ ಮಾಡ್ಕೊಳ್ಬಹುದು. ಸುರ್ಬಿ ಹುಳುಗಳು ಎಲ್ಲ ಆಗೋದಿಲ್ಲ. ಟಿಪ್ ನಂಬರ್ 3 ಏನಂದ್ರೆ, ಈ ರೀತಿ ಲವಂಗದ ಎಲೆ ಇರುತ್ತೆ ಅಲ್ವಾ. ಸೊ ನಾವು ಪುಲಾವ್ಗೆ ಹಾಕೋದಕ್ಕೆ ಅಥವಾ ಕೆಲವೊಬ್ರು ಮನೇಲಿ ಕೂಡ ಈ ಎಲೆ ಬೆಳೀತಾರೆ. ಸೊ ಅದನ್ನ ನಾವು ಅಕ್ಕಿ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಹುಳುಗಳು ಆಗೋದಿಲ್ಲ. ಮತ್ತೆ ಚೆನ್ನಾಗಿ ಅಕ್ಕಿನೂ ಒಳ್ಳೆ ಪರಿಮಳವಾಗಿ ಚೆನ್ನಾಗಿರುತ್ತೆ. ಇದೊಂದು ಬೆಸ್ಟ್ ಟಿಪ್ಪು. ಹಾಗೆ ಟಿಪ್ ನಂಬರ್ 4 ಏನಂತ ನೋಡ್ಕೊಳ್ಳೋಣ. ಶುಂಠಿ ಇರುತ್ತೆ ಅಲ್ವಾ, ಮಾಮೂಲಾಗಿ ಎಲ್ಲಾರ ಮನೆಯಲ್ಲೂ ಶುಂಠಿ ಇರುತ್ತೆ. ಶುಂಠಿನ ನಾವು ಅಕ್ಕಿಯಲ್ಲಿ ಡಿಪ್ ಮಾಡಿ ಇಡೋದ್ರಿಂದ ಕೂಡ ಸುರ್ಬಿಗಳಾಗೋದಿಲ್ಲ. ಹಾಗೆ ಈ ರೀತಿ ಸುಮಾರಷ್ಟು ರೀತಿಯ ಟಿಪ್ಸ್ಗಳನ್ನ ನನ್ನ ಚಾನಲ್ನಲ್ಲಿ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 5 ಏನಂದ್ರೆ, ಕಹಿಬೇವಿನ ಕಡ್ಡಿಗಳನ್ನ ನಾವು ಅಕ್ಕಿಯಲ್ಲಿ ಡಿಪ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ಅಕ್ಕಿಯಲ್ಲಿ ಸುರ್ಬಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದು. ಕಹಿಬೇವಿನ ಕಡ್ಡಿ ಆದ್ರೂ ಓಕೆ, ಇಲ್ಲಾಂದ್ರೆ ಕಹಿಬೇವಿನ ಎಲೆ ಇದ್ರೆ ಅದನ್ನು ಕೂಡ ಅಕ್ಕಿಯಲ್ಲಿ ನೀವು ಡಿಪ್ ಮಾಡಿ ಇಟ್ಕೊಳ್ಬಹುದು. ಮತ್ತೆ ಗಟ್ಟಿಯಾಗಿ ಈ ಮುಚ್ಚಳವನ್ನ ಹಾಕಿಡ್ಬೇಕು. ಇದೊಂದು ಬೆಸ್ಟ್ ಟಿಪ್ಪು. ಹಾಗೆ ನೆಕ್ಸ್ಟ್ ಟಿಪ್ ಏನಂದ್ರೆ, ನೋಡಿ ಈ ರೀತಿ ಒಣ ಮೆಣಸು ಇರುತ್ತೆ ಅಲ್ವಾ, ಒಣ ಮೆಣಸನ್ನ ನಾವು ಅಕ್ಕಿಯಲ್ಲಿ ಮುಳುಗಿಸಿ ಇಟ್ಕೊಳ್ಳೋದ್ರಿಂದ ಅದ್ರ ಘಾಟ್ ಏನಿರುತ್ತೆ ಅಲ್ವಾ, ಅದ್ರ ಸ್ಮೆಲ್ಲಿಗೆ ಈ ರೀತಿ ಸುರ್ಬಿ ಆಗೋದು ಮತ್ತೆ ಹುಳುಗಳಾಗೋದು ಎಲ್ಲ ಆಗೋದಿಲ್ಲ. ಅಕ್ಕಿಯನ್ನ ಸೇಫ್ ಆಗಿ ಇಟ್ಕೊಳ್ಬಹುದು. ಮತ್ತೆ ಕೆಲವೊಮ್ಮೆ ಈಗಾಗಲೇ ಅದರಲ್ಲಿ ಸುರ್ಬಿ ಇದ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಾನು ತೋರಿಸ್ಕೊಟ್ಟಿರೋಂಥ ಐಟಮ್ಗಳಲ್ಲಿ ಯಾವ್ದಾದ್ರು ಒಂದು ಐಟಮ್ ಆದ್ರೂ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಈ ರೀತಿ ಓಪನ್ ಮಾಡಿಟ್ರೆ ಎಲ್ಲ ಸುರ್ಬಿ ಅಥವಾ ಹುಳ ಇರ್ಲಿ ಅದೆಲ್ಲ ಹರಿದೋಗ್ಬಿಡತ್ತೆ. ಇವತ್ತಿನ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.